ಈ ಒಂದು ಹುಳ ನಮ್ಮ ಕೈಗೆ ಸಿಕ್ಕರೆ ನಮಗೆ 75 ಲಕ್ಷ ಸಿಗುತ್ತೆ. ನಂಬ್ತೀರಾ? ನಂಬಲೇಬೇಕು, ಯಾಕಂದ್ರೆ ಇದೇ ನಿಜ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರೋ ಜಾಗ ಬಂದು ಲಾಲ್ಬಾಗ್. ಏನಕ್ಕಂದರೆ ನಾನು ಹಳೇ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ಕಬ್ಬನ್ ಪಾರ್ಕಲ್ಲಿ ಮಾಡಿದಾಗ ಕೂಡ ಹೇಳಿದ್ದೆ, ವರ್ಷದಲ್ಲಿ 2 ಸರಿ ಲಾಲ್ಬಾಗಲ್ಲಿ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ದಿವಸ ಫ್ಲವರ್ ಶೋ ನಡೆಸ್ತಾರೆ. ಈ ತಿಂಗಳು ರಿಪಬ್ಲಿಕ್ ಡೇ ಇರೋದ್ರಿಂದ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಲಾಲ್ಬಾಗ್ ಬಂದಿದ್ದೀನಿ. ಬನ್ನಿ, ಇವತ್ತಿನ ಜರ್ನಿಯಲ್ಲಿ ನೀವು ನನ್ನ ಜೊತೆ ಜಾಯ್ನ್ ಆಗಿ. ನಾವು ಫ್ಲವರ್ ಶೋ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮೊದಲು ಲಾಲ್ಬಾಗ್ ಬಗ್ಗೆ ತಿಳ್ಕೊಳ್ಳೋಣ. ಲಾಲ್ಬಾಗು ಫಸ್ಟು ಪ್ರಾರಂಭ ಆಗಿದ್ದು 1760ಯಲ್ಲಿ. ಅದು ಹೈದರ್ ಅಲಿಯಿಂದ. ಹೈದರ್ ಅಲಿ ಮುಘಲ್ ಮಾದರಿಯ ಉದ್ಯಾನವನವಾಗಿ ಈ ಲಾಲ್ಬಾಗ್ನ ಪ್ರಾರಂಭ ಮಾಡ್ತಾರೆ. ಅವ್ರ ನಂತರ ಅವ್ರ ಮಕ್ಕಳು ಈ ಗಾರ್ಡನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಆದರೆ 1856ಅಲ್ಲಿ ಬ್ರಿಟಿಷರ್ಸು ಇದನ್ನು ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಮತ್ತು ಲಾಲ್ಬಾಗ್ ಅಂದರೆ ರೆಡ್ ಗಾರ್ಡನ್ ಅಂತ ಅರ್ಥ. ರೆಡ್ ಗಾರ್ಡನ್ ಅಂದರೆ ಕೆಂಪು ತೋಟ. ಲಾಲ್ಬಾಗಲ್ಲಿ ನಾವು ಯಾವಾಗೇ ಬಂದರೂ ನಮಗೆ ಕೆಂಪು ಹೂಗಳು ಅತಿ ಹೆಚ್ಚಾಗಿ ಕಾಣ ಸಿಗುತ್ತೆ. ಅದಕ್ಕೆ ಇದನ್ನು ಲಾಲ್ಬಾಗ್ ಅಂತ ಕರೀತಾರೆ. ಶೋ ಟಿಕೆಟ್ ಬಂದ್ಬಿಟ್ಟು ದೊಡ್ಡವ್ರಿಗಾದರೆ 80 ರುಪೀಸ್, ಮಕ್ಳಿಗಾದ್ರೆ 30 ರುಪೀಸ್. ಅದೇ ವೀಕೆಂಡ್ ಆದರೆ ದೊಡ್ಡವ್ರಿಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಮಕ್ಕಳು ಸ್ಕೂಲ್ ಯೂನಿಫಾರ್ಮಲ್ಲಿ ಬಂದರೆ ಅವ್ರಿಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಫ್ರೀ. ಈ ಸರಿ ಫ್ಲವರ್ ಶೋನ ಮೇನ್ ಥೀಮ್ ಬಂದು ತೇಜಸ್ವಿ ವಿಸ್ಮಯ ಅಂತ. ಹೌದು, ಕವಿ KP ಪೂರ್ಣಚಂದ್ರ ತೇಜಸ್ವಿ ಅವರ ನೆನಪಿನಲ್ಲಿ ಈ ಸರಿ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೆಸ್ತಾ ಇರೋದು. KP ಪೂರ್ಣಚಂದ್ರ ತೇಜಸ್ವಿ ಅವರ ಊರು ಕುಪ್ಪಳ್ಳಿ. KP ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆ ಕುವೆಂಪು ಮತ್ತು ತಾಯಿ ಹೇಮಾವತಿ. ಪೂರ್ಣಚಂದ್ರ ತೇಜಸ್ವಿ ಅವರು ನಮ್ಮ ಕರ್ನಾಟಕ ಕಂಡ ಮಹಾನ್ ಕವಿಗಳಲ್ಲಿ ಒಬ್ಬರು. ಈ ಸರಿ ಫ್ಲವರ್ ಶೋ ಅವ್ರ ನೆನಪಲ್ಲೇ ನಡೀತಾ ಇರೋದು. ಮತ್ತು ನಮ್ಮ ಇಂಡಿಯಾದಲ್ಲಿ ಈ ಥರ ಫ್ಲವರ್ ಶೋ ಕಾನ್ಸೆಪ್ಟ್ ಫಸ್ಟ್ ಬಂದಿದ್ದು 19th ಸೆಂಚುರಿಯಲ್ಲಿ. ನನಗೆ ಕಾಲ ಕಳೆಯುವುದಕ್ಕಿಂತ ಕಾಲ ಕಳೆದು ಹೋಗುವುದಲ್ಲ ಎಂಬ ಚಿಂತನೆ. ಈ ಶೋ January 14th ಇಂದ January 26th ತನಕ ಇರುತ್ತೆ. ಅಷ್ಟರೊಳಗಡೆ ಒಂದ್ಸರಿ ಬಂದು ಇದನ್ನ ನೋಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ಈಗ ನಾವು ಬಂದಿರೋದು ಗ್ಲಾಸ್ ಹೌಸ್ಗೆ. ಈ ಗ್ಲಾಸ್ ಹೌಸ್ನ ಬ್ರಿಟಿಷರ್ಸ್ 1989ನಲ್ಲಿ ಕಟ್ಟಿಸಿರೋದು. ಪ್ರತಿ ಸರಿ ಫ್ಲವರ್ ಶೋ ನಡೆದಾಗಲೂ ಈ ಗ್ಲಾಸ್ ಹೌಸಲ್ಲೇ ಶೋ ನಡೆಯೋದು. 2004ಅಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟು ಈ ಗ್ಲಾಸ್ ಹೌಸ್ನ ರಿನೋವೇಟ್ ಮಾಡಿ ಆವಾಗಿಂದ ಕಂಟಿನ್ಯೂಸ್ ಆಗಿ ವರ್ಷದಲ್ಲಿ 2 ಸಲ ಇಲ್ಲಿ ಫ್ಲವರ್ ಶೋ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೇ ನೋಡಿ ತೇಜಸ್ವಿ ವಿಸ್ಮಯ. ಈ ಫ್ಲವರ್ ಶೋಗಾಗಿ 6 ಲಕ್ಷಕ್ಕಿಂತನೂ ಜಾಸ್ತಿ ಹೂ ಗಿಡಗಳನ್ನ ಇಲ್ಲಿ ಬಳಸಿದ್ದಾರೆ. ನಮಗೆ ಕಾಣ್ತಾ ಇದೆಯಲ್ಲ ಎದುರುಗಡೆ ಬೋರ್ಡು. ಈ ಬೋರ್ಡಲ್ಲಿ ತೇಜಸ್ವಿ ಅವರು ಹುಟ್ಟಿನಿಂದ ಸಾವಿನವರೆಗೂ ಅವರು ನಡೆದು ಬಂದ ಹಾದಿನೆಲ್ಲ ಇಲ್ಲಿ ಬರೆದಿದ್ದಾರೆ, ನಾವು ಓದ್ಕೋಬೋದು. ಮತ್ತು ಇವರೇ ನೋಡಿ ತೇಜಸ್ವಿಯವರ ತಂದೆ ಕುವೆಂಪು ಮತ್ತು ತಾಯಿ ಹೇಮಾವತಿ. ರಾಷ್ಟ್ರಕವಿ ಕುವೆಂಪು ಅವರ ಮಗನಾಗಿ ಮತ್ತು ತಾನೂ ಸಹ ಸ್ವತಃ ಒಬ್ಬ ಮಹಾನ್ ಕವಿಯಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಾಮಾನ್ಯ ಜೀವನ ಮತ್ತು ಬದುಕು ಹೇಗಿತ್ತು ಎಂಬುದನ್ನು ಈ ಫ್ಲವರ್ ಶೋ ಅಲ್ಲಿ ನಮಗೆ ತೋರಿಸಿದ್ದಾರೆ. ಮಲೆನಾಡಿನ ಬಗೆ ಬಗೆಯಾದ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈ ಹಣ್ಣು ಸಾಮಾನ್ಯವಾಗಿ ನಮಗೆ ಎಲ್ಲೂ ಕಾಣಿಸಲ್ಲ, ಈ ಥರ ಶೋಗಳಲ್ಲಿ ಮಾತ್ರ ನಮಗೆ ಈ ಥರ ಕಾಣಿಸೋದು. ಈಗ ನಾವು ನೋಡ್ತಾ ಇರೋದು KP ಪೂರ್ಣಚಂದ್ರ ತೇಜಸ್ವಿ ಅವರ ಅನುಷ್ಠಾನ, ಅವರ ಟ್ರಸ್ಟು. ಇದು ಕೊಟ್ಗೆಹಾರದಲ್ಲಿರೋದು ಮತ್ತು ಇದೇ ರೀತಿ ಇದೆ. ಈಗ ನಾವು ನೋಡ್ತಾ ಇರೋದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಡಾಕ್ಟರ್ ಶಿವರಾಮ ಕಾರಂತ ಅವರ ಪುತ್ಥಳಿ.
ಅಪರೂಪದ ತಂದೆ ಮಗ ಕುವೆಂಪು ಮತ್ತು ತೇಜಸ್ವಿ. ತೇಜಸ್ವಿಯವರು ಮೀನು ಹಿಡಿಯುತ್ತಿರುವುದು ಮತ್ತು ಅವರ ಸ್ನೇಹಿತ ರಾಮಣ್ಣನ ಜೊತೆ. ತೇಜಸ್ವಿ ಮತ್ತು ರಾಮಣ್ಣ ಸ್ನೇಹಿತರು. ಸಿತಾರ ವಾದಕ ತೇಜಸ್ವಿಯವರು. ನೇಗಿಲು ಹಿಡಿದು ಹೊಲವನ್ನು ಉಳುತ್ತಿರುವ ತೇಜಸ್ವಿಯವರು. ಕಂಪ್ಯೂಟರಲ್ಲಿ ಇಂಗ್ಲಿಷ್ನಷ್ಟೇ ಸರಳವಾಗಿ ಮತ್ತು ಸಹಜವಾಗಿ ಕನ್ನಡವನ್ನು ಬಳಸಲು ಸಾಧ್ಯವಾಗದಿದ್ದರೆ ಭಾಷೆಯನ್ನು ಉಳಿಸಲು ಸಾಧ್ಯವಿಲ್ಲ ಎಂದು ಹೇಳಿದ ತೇಜಸ್ವಿ. ಸಾಹಿತ್ಯವನ್ನು ಬರೆಯುತ್ತಿರುವ ತೇಜಸ್ವಿ. ಕ್ಯಾಮರಾ ಹಿಂದೆ ಪೂರ್ಣಚಂದ್ರ ತೇಜಸ್ವಿ. ಬ್ರಷ್ ಮತ್ತು ಬಣ್ಣದೊಂದಿಗೆ ತೇಜಸ್ವಿ. ಪೂರ್ಣಚಂದ್ರ ಲೋಹಿಯಾ ತೇಜಸ್ವಿಯವರನ್ನು ತಮ್ಮ ಚಿಂತನೆಗಳಿಂದ ಪ್ರಭಾವಿಸಿದವರು. ಮಂತ್ರ ಮಾಂಗಲ್ಯ ಪೂರ್ಣಚಂದ್ರ ತೇಜಸ್ವಿಯವರ ಮದುವೆಯನ್ನು ಅವರ ತಂದೆ ಕುವೆಂಪುರವರು ನಡೆಸಿದ್ದ ರೀತಿ. ತೇಜಸ್ವಿಯವರ ಮದುವೆಯ ಆಹ್ವಾನ ಪತ್ರಿಕೆ. ತೇಜಸ್ವಿಯವರ ಪೂರ್ತಿ ಕುಟುಂಬ, ಮಕ್ಕಳು, ಅಳಿಯಂದಿರು ಮತ್ತು ಮೊಮ್ಮಕ್ಕಳ ಜೊತೆ. ಇದೇ ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿಯವರ ತೇಜಸ್ವಿ ವಿಸ್ಮಯ. ಅವರು ಬದುಕಿನಿಂದ ಸಾವಿನವರೆಗೂ ಅವರು ಮಾಡಿದ ಕೆಲಸ ಕಾರ್ಯಗಳ ಬಗ್ಗೆ ನಮಗೆ ಡೀಟೇಲಾಗಿ ತೋರಿಸಿದ್ದಾರೆ. ಮತ್ತು ಅವರು ಕವಿಗಳಲ್ಲದೆ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಕೂಡ ನಮಗೆ ಇಲ್ಲಿ ಕ್ಲೀನಾಗಿ ತೋರಿಸವ್ರೆ. ಈಗ ನಾವು ನೋಡ್ತಾ ಇರೋ ಅಂಗಡಿಗಳು ಸುಮಾರು 200ಕ್ಕೂ ಹೆಚ್ಚು ಅಂಗಡಿಗಳನ್ನು ಇಲ್ಲಿ ಲಾಲ್ಬಾಗಲ್ಲಿ ಹಾಕಿದ್ದಾರೆ. ಇಲ್ಲಿ ನಮಗೆ ತಿಂಡಿ ತಿನಿಸುಗಳು ಮತ್ತು ಗಿಡಗಳು ಮತ್ತು ಪ್ಲ್ಯಾಂಟ್ಸ್ದು ಪಾಟಲ್ಲಿ ಬೆಳೆಸೋವಂಥ ಬೀಜಗಳು ಅವೆಲ್ಲ ನಮಗೆ ಸಿಗುತ್ತೆ. ಸ್ಯಾಂಡಲ್ವುಡ್ ಹಾರ್ಟ್ವುಡ್ ಇಂದ ಮಾಡಿರೋದು ಜಪಮಾಲೆ. ಇದು 5000 ಆಗುತ್ತೆ ಸರ್. ನಮ್ಮದ್ರಲ್ಲಿ ಪೌಡರು ಅವೈಲೇಬಲ್ ಇದೆ, ಬಿಲೆಟ್ಸ್ ಅವೈಲೇಬಲ್ ಇದೆ. ನಿಮ್ಗೆ ಬೇಕಂದ್ರೆ ಆನ್ಲೈನಲ್ಲೂ ಡೆಲಿವರಿ ಮಾಡಿಕೊಡ್ತೀವಿ, ಡೈರೆಕ್ಟ್ ಫಾರ್ಮರ್ಸ್ ಟು ಕನ್ಸ್ಯೂಮರ್. ಇವರು ನಮಗೆ ಯಾವ ರೀತಿ ಬಿಲ್ ಕೊಡ್ತಾರೆ ಅಂದರೆ, ಆ ಮರನ ಎಲ್ಲಿ ಬೆಳೆದಿರೋದು, ಅದ್ರ ಸರ್ವೆ ನಂಬರ್ ಏನು, ಆ ಜಾಗದ ಸರ್ವೆ ನಂಬರು ವಿತ್ ಡೀಟೇಲ್ಸು ನಮಗೆ ಹೇಳ್ಬಿಟ್ಟು ಬಿಲ್ ಕೊಡ್ತಾರೆ. ಏನಾದರೂ ಗಂಧದ ಮರ ಬೆಳಿತೀನಿ ಅಂದರೆ ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನಾವು ನೋಡ್ತಾ ಇರೋದು ಇಂಡಿಯನ್ ಹಾರ್ನ್ಬಿಲ್ ಆನೆ, ಆಮೆ ಮತ್ತು ಜಿಂಕೆ ಮತ್ತು ಪ್ಯಾರೆಟ್ನ ಹೂವಿನಲ್ಲೇ ಮಾಡಿರೋದು.
ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ. ಈಗ ನಾವು ನೋಡ್ತಾ ಇರೋದು ನಮ್ಮ ಕರ್ನಾಟಕದ ಬೆಳೆಗಳು. ಸ್ಯಾಂಡಲ್ ಸೋಪ್, ಮೈಸೂರು ವಿಳ್ಯದೆಲೆ, ಬೆಂಗಳೂರಿನ ಕಪ್ಪು ದ್ರಾಕ್ಷಿಗಳು, ಮಂಡ್ಯ ಯಾಲಕ್ಕಿಗಳು, ಹಾಗೆ ವಿವಿಧ ಬಗೆಯ ಬಟಾಣಿಗಳು, ವಿವಿಧ ಬಗೆಯ ಕಾಫಿ ಬೀಜಗಳು. ಈ ಮಳಿಗೆಯಲ್ಲಿ ನಮಗೆ ಕರ್ನಾಟಕದಲ್ಲಿ ಮಾತ್ರ ಬೆಳೆಯುವಂಥ ಬೆಳೆಗಳು ಮತ್ತು ನಮ್ಮದೇ ಆಗಿರೋ ಅಂದರೆ ಕರ್ನಾಟಕದಲ್ಲೇ ಆಗಿರುವಂಥ ಬೆಳೆಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದು ಪೂರ್ಣಚಂದ್ರ ತೇಜಸ್ವಿ ಅವರ ಅನುಷ್ಠಾನ. ಇದರಲ್ಲಿ ನಮಗೆ ಫುಲ್ಲು ಹುಳ ಇದು ಬರುತ್ತಲ್ಲ, ಹುಳ ನೊಣ ಆ ಥರ ಅವರಿಂದನೇ ತುಂಬಿರೋಂಥ ಮ್ಯೂಸಿಯಂ ಇದು. ಇದು ತೇಜಸ್ವಿಯವರ ಬಾಲ್ಯದ ಕಾಲದಲ್ಲಿ ತೆಗೆಸಿದ ಫೋಟೋಗಳು. ಅಲ್ಲಿಂದ ಅವರ ಕೊನೆ ಕಾಲದ ತನಕ ತೆಗೆಸಿದ ಫೋಟೋಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನಮಗೆ ಲಾಲ್ಬಾಗಲ್ಲಿ ಸ್ಟ್ಯಾಂಗ್ ಬೀಟಲ್ಸ್ ಸಿಕ್ತು. ಇದು ಸಾರಂಗ ಜೀರುಂಡೆ ಅಂತ ಕರೀತಾರೆ ಕನ್ನಡದಲ್ಲಿ. ಈ ಒಂದು ಹುಳ 75 ಲಕ್ಷಕ್ಕೆ ಮಾರ್ತಾರೆ. ಏನಿದ್ರು ವಿಶೇಷತೆ ಅಂತಂದರೆ ಜಪಾನಲ್ಲಿ ಈ ಹುಳನ ಲಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಕಾರಣದಿಂದ ಈ ಹುಳ 75 ಲಕ್ಷಕ್ಕೆ ಮಾರ್ತಾರೆ. ನೋಡಿ, ಇದೊಂದು ಹುಳ ಸಿಕ್ಕರೆ ನಮಗೆ 75 ಲಕ್ಷಕ್ಕೆ ನಾವು ಮಾರ್ಬೋದು. ಮತ್ತು ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ ಇದು ಡೈನೋಸಾರ್ಗಳಿದ್ವಲ್ಲ ಆ ಕಾಲದಿಂದ ಬಂದಿರೋ ಹುಳ ಅಂತ ಕೂಡ ನಂಬಲಾಗಿದೆ. ನಾನು ಹೇಳ್ತಾ ಇರೋದು ಸುಳ್ಳು ಅಂತ ನಿಮ್ಗೆ ಅನ್ಸಿದ್ರೆ ಗೂಗಲಲ್ಲಿ ಸ್ಟ್ಯಾಗ್ ಬೀಟಲ್ಸ್ ಅಂತ ಹೊಡೆದು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಏನಿದು ಅಂತ. ಈಗ ನಾವು ಬಂದಿರೋದು ನೈಸರ್ಗಿಕ ನಾರು ಬೇರು ಕಲಾಕೃತಿಗಳಿಗೆ. ಇದು ಒಂಥರ ಮರದಲ್ಲಿ ಮತ್ತು ಅದ್ರ ಬೇರಲ್ಲಿ ಅದೇ ಆಟೋಮೆಟಿಕ್ಕಾಗಿ ಒಂದು ಸ್ಕಲ್ಪ್ಚರ್ ಥರ ಫಾರ್ಮ್ ಆಗುತ್ತಲ್ಲ, ಆ ಎಕ್ಸಿಬಿಷನ್ ಇದು. ಇಲ್ಲಿ ಅದರ್ ಕಂಟ್ರೀಸ್ ನೋಟ್ ಕೂಡ ಇಟ್ಟಿದ್ದಾರೆ. ಈಗ ನಾವು ಬಂದಿರೋದು ಅನ್ನಪೂರ್ಣೇಶ್ವರಿ ನರ್ಸರಿಗೆ. ಈ ನರ್ಸರಿದು ವಿಶೇಷತೆ ಏನಂದರೆ ಪಾಟಲ್ಲಿ ಗಿಡ ಬೆಳೆಸಿ ಅದರಲ್ಲಿ ಫಲ ಸಿಗೋ ರೀತಿ ಸಿಗೋವಂಥ ಗಿಡಗಳು ಇಲ್ಲಿ ಸಿಗುತ್ತೆ. ಎಕ್ಸಾಂಪಲ್ಲು ಬ್ಲೂಬೆರಿ, ಅವಕಾಡ, ಸೇಬೆಕಾಯಿ, ಪೊಮೊಗ್ರನೇಟು, ನೇರಳೆ, ನೆಲ್ಲಿ ಗಿಡ, ಅವನ್ನೆಲ್ಲ ಮರ ಹಾಕಬೇಕು ಅನ್ನೋದೇನಿಲ್ಲ. ನಾವು ಮನೆಯಲ್ಲಿರೋ ಪಾಟಲ್ಲೇ ಅವನ್ನ ಬೆಳೆಸಿ ಮತ್ತು ಅದರಿಂದನೂ ಫಲ ಸಿಗುವಂಥ ಗಿಡಗಳು ಇಲ್ಲಿ ನಮಗೆ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬಾಯ್.